ನಮಗ್ಯಾರೂ ಇಲ್ಲ ಅಂತ ಕಷ್ಟದಲ್ಲಿ ನೋವಿನಲ್ಲಿ ಕಣ್ಣೀರು ಹಾಕ್ತಾ ಇರೋ ನೊಂದ ಮನಸ್ಸುಗಳಿಗೆ ಒಂದು ಸಣ್ಣ ಸಾಂತ್ವನ ನೀಡೋ, ಸಮಾಧಾನ ನೀಡೋ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿರುವೆ. ಕೇವಲ 5 ನಿಮಿಷ ನನ್ನ ಮಾತನ್ನು ಕೇಳು. ನಿನ್ನ ನೋವಿಗೆ, ನಿನ್ನ ಕಷ್ಟಗಳಿಗೆ ಸಣ್ಣದೊಂದು ಸಾಂತ್ವನ ನೀಡೋ ಪ್ರಯತ್ನ ಮಾಡುವೆ. ಅದೆಷ್ಟೇ ಕಷ್ಟವಾದರೂ ಪರವಾಗಿಲ್ಲ. ನೀನು ಹಿಡಿದ ಕೆಲಸ, ನೀನು ಮಾಡ್ತಿರೋ ಪ್ರಯತ್ನ ಬಿಡಬೇಡ. ಯಾಕೆ ಅಂದರೆ ಎಷ್ಟು ಕಲ್ಲು ಪೆಟ್ಟು ತಿನ್ನುತ್ತೋ, ಅದೆಷ್ಟು ಉಳಿಯ ಹೊಡೆತು ತಿನ್ನುತ್ತೋ ಆ ಕಲ್ಲು ಶಿಲೆಯಾಗುವುದು. ಹಾಗೆ ನೀನು ಎಷ್ಟು ಕಷ್ಟಪಡುತ್ತೀಯೋ, ಎಷ್ಟು ಪ್ರಯತ್ನ ಪಡುತ್ತೀಯೋ ಅಷ್ಟು ಬಲವಂತನಾಗುವೆ, ಅಷ್ಟು ಮನಸ್ಸಲ್ಲಿ ದೃಢತೆಯನ್ನು ತುಂಬಿಕೊಳ್ಳುವೆ. ನೀನು ಪಡುತ್ತಿರೋ ಕಷ್ಟಕ್ಕೆ ಮುಂದೊಂದಿನ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುವುದು. ಯಾಕೆಂದರೆ ಆ ದೇವರು ಕೊಡುತ್ತಿರೋ ಒಳ್ಳೆಯವರಿಗೆ ಇದೊಂದು ಒಳ್ಳೆಯ ಪರೀಕ್ಷೆ. ಇದನ್ನು ನೀನು ಅರಿತು ನಡಿ. ಪ್ರಯತ್ನ ಬಿಡಬೇಡ, ನಂಬಿಕೆ ಬಿಡಬೇಡ. ತಾಳ್ಮೆಯಿಂದ ಪ್ರಯತ್ನ ಮಾಡು, ಶ್ರಮ ಪಡು. ಖಂಡಿತವಾಗ್ಲೂ ನಿನಗೆ ಒಳ್ಳೆಯದಾಗಿಯೇ ಆಗತ್ತೆ. ನಮ್ಮ ಜೊತೆ ಯಾವ ಸಂಬಂಧ ಇಲ್ಲ ಅಂದುಕೊಂಡು ದುಃಖ ಪಡಬೇಡ, ವಿಧಿಯೂ ಪಡಬೇಡ. ಯಾಕೆ ಅಂದರೆ ಯಾವ ಸಂಬಂಧವೂ ಕೂಡ ಶಾಶ್ವತವಲ್ಲ. ಸಮಯ ಬಂದಾಗ ಒಂದಲ್ಲ ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗಲೇಬೇಕು. ಇದೊಂದನ್ನು ಮಾತ್ರ ನೀನು ಅರಿತುಕೋ. ಎಲ್ಲವೂ ಇದ್ದಾಗ ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ಎಲ್ಲವೂ ಹೋದ ಮೇಲೆ, ಎಲ್ಲವೂ ಕಸಿದುಕೊಂಡು ಹೋದ ಮೇಲೆ ಯಾರೂ ನಮ್ಮ ಜೊತೆ ಇರೋದಿಲ್ಲ. ಎಲ್ಲರೂ ಹೋದರು ಅನ್ನೋ ದುಃಖಕ್ಕಿಂತ ನಮ್ಮ ಜೊತೆ ಯಾರೂ ಇಲ್ಲ, ನಾನು ಸ್ವತಂತ್ರನು ಅಂದುಕೊಂಡು ಆ ಖುಷಿಯಿಂದ ಬಾಳುವುದೇ ನಿಜವಾದ ಜೀವನ, ಆ ನೆಮ್ಮದಿಯ ಜೀವನ. ಅದೆಷ್ಟು ಅದ್ಭುತ, ಇದನ್ನು ನೀನು ಮೊದಲು ತಿಳಿದುಕೋ. ಖುಷಿಯೆಂದಿರು, ನೆಮ್ಮದಿಯೆಂದಿರು. ಎಷ್ಟೋ ಸಂಬಂಧಗಳು ಆ ಬಂಧನದಿಂದ, ಆ ಕಷ್ಟದಿಂದ ಎಷ್ಟು ಖುಷಿ ಇದ್ದರೂ ಆ ಖುಷಿಯನ್ನು ಅನುಭವಿಸಕ್ಕಾಗದೆ, ನೋಡೋಕ್ಕಾಗದೆ, ನಗಕ್ಕಾಗದೆ ಅಳುತ್ತಾ ಕೊರಗುತ್ತಿರೋ ಜೀವಗಳಿಗಿಂತ ಯಾವ ಬಂಧನವೂ ಇಲ್ಲ, ಯಾವ ಸಂಬಂಧವೂ ಇಲ್ಲ ಅಂತ ಸ್ವತಂತ್ರವಾಗಿ ಬಾಳುತ್ತಾ ಇರೋ ನಿನ್ನ ಜೀವನ ಅದೆಷ್ಟು ಅದ್ಭುತ. ಆಹಾ, ಬೇರೆಯವರು ಯಾರು ನಮಗೆ ಗೌರವ ಕೊಡುತ್ತಾರೋ ಇಲ್ವೋ ಅನ್ನೋಕ್ಕಿಂತ ಮೊದಲು ನಮ್ಮ ಮನೆಯವರೇ, ನಮ್ಮವರೇ ನಮಗೆ ಗೌರವ ಕೊಡುತ್ತಾರೋ ಇಲ್ವೋ ಅನ್ನೋದು ಇಲ್ಲಿ ಬಹು ಮುಖ್ಯವಾಗೋದು. ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮವರೇ ನಮಗೆ ಮೊದಲು ಗೌರವ ಕೊಡದೇ ಇದ್ದರೆ ಹೊರಗಿನವರು ಇನ್ಯಾರೋ ಹೇಗೆ ನಮಗೆ ಗೌರವ ಕೊಡುತ್ತಾರೆ? ಇದನ್ನು ಮೊದಲು ಅರಿತುಕೋ. ಹಾಗಾದರೆ ನಮ್ಮವರು, ನಮ್ಮ ಮನೆಯವರು ನಮಗೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು ಅಂದರೆ ಏನು ಮಾಡಬೇಕು? ಏನು ಅಂದರೆ ಒಂದೊಳ್ಳೆ ದುಡಿಮೆ, ಒಂದೊಳ್ಳೆ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಬೇಕು. ಆವಾಗ ಎಲ್ಲ ಗೌರವ, ಎಲ್ಲ ಬೆಲೆ, ಎಲ್ಲ ಜನರು, ಎಲ್ಲ ಸಂಬಂಧಿಕರು ಎಲ್ಲವೂ ನಮ್ಮನ್ನು ಹುಡುಕಿಕೊಂಡು ತಾನಾಗಿ ಬಂದೇ ಬರುತ್ತೆ. ಹಾಗಾಗಿ ನಿನ್ನ ಕಾಲ ಮೇಲೆ ನೀನು ನಿಂತುಕೋ. ಯಾರ ಸಹಾಯವಿಲ್ಲದೆ, ಯಾರ ಮೇಲೆ ನಿರೀಕ್ಷೆ ಇಲ್ಲದೆ ನಿರಂತರ ಕಠಿಣ ಪರಿಶ್ರಮ ಪಡು. ಖಂಡಿತವಾಗಲೂ ನಿನ್ನ ಪರಿಶ್ರಮಕ್ಕೆ, ನಿನ್ನ ಪ್ರಯತ್ನಕ್ಕೆ ಒಂದೊಳ್ಳೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ದೇವರನ್ನು ನಂಬು, ಒಳ್ಳೆಯದೇ ಆಗತ್ತೆ. ಹರೇ ಕೃಷ್ಣ.